ಮೊದಲನೆಯ ಪ್ರಶ್ನೆ, ಉಪವಾಸ ಮಾಡುವವರಲ್ಲಿ ಯಾವ ಅಂಗವು ಹೆಚ್ಚು ಸಕ್ರಿಯವಾಗಿರುತ್ತದೆ? ಎ. ಕಣ್ಣು, ಬಿ. ಮೂತ್ರಪಿಂಡ, ಸಿ. ಶ್ವಾಸಕೋಶಗಳು, ಡಿ. ಮೆದುಳು. ಉತ್ತರ ಡಿ. ಮೆದುಳು. ಉಪವಾಸ ಮಾಡುವವರಲ್ಲಿ ಮೆದುಳು ಅಂಗವು ಹೆಚ್ಚು ಸಕ್ರಿಯವಾಗಿರುತ್ತದೆ. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿಯು ಮಾನವನ ಮನಸ್ಥಿತಿಯನ್ನು ಗ್ರಹಿಸಬಲ್ಲದು? ಎ. ನಾಯಿ, ಬಿ. ಬೆಕ್ಕು, ಸಿ. ಗಿಳಿ, ಡಿ. ಮಂಗ. ಉತ್ತರ ಎ. ನಾಯಿ. ನಾಯಿ ಮಾನವನ ಮನಸ್ಥಿತಿಯನ್ನು ಗ್ರಹಿಸಬಲ್ಲದು. ಮೂರನೆಯ ಪ್ರಶ್ನೆ, ಮನುಷ್ಯನು ಅತಿ ಹೆಚ್ಚು ಬಾರಿ ನಗುತ್ತಿದ್ದರೆ ಏನಾಗುತ್ತದೆ? ಎ. ಒಳ್ಳೆಯ ನಿದ್ದೆ, ಬಿ. ಕಿಡ್ನಿ ಸಮಸ್ಯೆ, ಸಿ. ಹೃದಯಾಘಾತ, ಡಿ. ರೋಗ ನಿರೋಧಕ ಶಕ್ತಿ. ಉತ್ತರ ಎ. ಒಳ್ಳೆಯ ನಿದ್ದೆ. ಮನುಷ್ಯನು ಅತಿ ಹೆಚ್ಚು ಬಾರಿ ನಗುತ್ತಿದ್ದರೆ ಒಳ್ಳೆಯ ನಿದ್ದೆ ಬರುತ್ತದೆ. ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ರಾಜ್ಯ ಯಾವುದು? ಎ. ತಮಿಳುನಾಡು, ಬಿ. ಕರ್ನಾಟಕ, ಸಿ. ಬಿಹಾರ, ಡಿ. ರಾಜಸ್ಥಾನ್. ಉತ್ತರ ಬಿ. ಕರ್ನಾಟಕ. ಭಾರತದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ರಾಜ್ಯ ಎಂದರೆ ಅದು ಕರ್ನಾಟಕ ಆಗಿದೆ. ಐದನೆಯ ಪ್ರಶ್ನೆ, ಹಣ್ಣುಗಳನ್ನು ತ್ವರಿತವಾಗಿ ಹಣ್ಣಾಗಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಎ. ಎಥಿಲೀನ್, ಬಿ. ಗ್ಯಾಸೋಲಿನ್, ಸಿ. ಪಾಪ್ಸಿನ್, ಡಿ. ಅಸಿಟಿಲೀನ್. ಉತ್ತರ ಎ. ಎಥಿಲೀನ್. ಹಣ್ಣುಗಳನ್ನು ತ್ವರಿತವಾಗಿ ಹಣ್ಣಾಗಲು ಎಥಿಲೀನ್ ಅನಿಲವನ್ನು ಬಳಸಲಾಗುತ್ತದೆ. ಆರನೆಯ ಪ್ರಶ್ನೆ, ಗಂಗಾ ನದಿ ಯಾವ ಸಮುದ್ರಕ್ಕೆ ಹರಿಯುತ್ತದೆ? ಎ. ಅರೇಬಿಯನ್ ಸಮುದ್ರ, ಬಿ. ಪೆಸಿಫಿಕ್ ಸಾಗರ, ಸಿ. ಹಿಂದೂ ಮಹಾಸಾಗರ, ಡಿ. ಬಂಗಾಳ ಕೊಲ್ಲಿ. ಉತ್ತರ ಡಿ. ಬಂಗಾಳ ಕೊಲ್ಲಿ. ಗಂಗಾ ನದಿ ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಹರಿಯುತ್ತದೆ. ಏಳನೆಯ ಪ್ರಶ್ನೆ, ಪ್ರಸ್ತುತ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಎಷ್ಟು? ಎ. 58, ಬಿ. 60, ಸಿ. 40, ಡಿ. 70. ಉತ್ತರ ಬಿ. 60. ಪ್ರಸ್ತುತ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು 60 ಆಗಿದೆ. ಎಂಟನೆಯ ಪ್ರಶ್ನೆ, ಭೂಮಿಯ ಮೇಲೆ ಹೆಚ್ಚು ಹೇರಳವಾಗಿರುವ ಲೋಹ ಯಾವುದು? ಎ. ಅಲ್ಯೂಮಿನಿಯಂ, ಬಿ. ಕಬ್ಬಿಣ, ಸಿ. ಚಿನ್ನ, ಡಿ. ಪೊಟ್ಯಾಸಿಯಂ. ಉತ್ತರ ಎ. ಅಲ್ಯೂಮಿನಿಯಂ. ಭೂಮಿಯ ಮೇಲೆ ಹೆಚ್ಚು ಹೇರಳವಾಗಿರುವ ಲೋಹ ಅಂದರೆ ಅಲ್ಯೂಮಿನಿಯಂ ಆಗಿದೆ. ಒಂಬತ್ತನೆಯ ಪ್ರಶ್ನೆ, ಬೆಳಿಗ್ಗೆ ಎದ್ದ ತಕ್ಷಣ ಯಾವ ವಸ್ತುವನ್ನು ನೋಡಿದರೆ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ? ಎ. ತೆಂಗಿನ ಮರ, ಬಿ. ಹಸು, ಸಿ. ಕನ್ನಡಿ, ಡಿ. ನಿಮ್ಮ ನೆರಳು. ಉತ್ತರ ಎ. ತೆಂಗಿನ ಮರ, ಬಿ. ಹಸು. ಶಾಸ್ತ್ರದ ಪ್ರಕಾರ ನಾವು ಬೆಳಿಗ್ಗೆ ಎದ್ದಾಗ ಮೊದಲು ಏನು ನೋಡುತ್ತೇವೋ ಅದನ್ನು ನಾವು ಆಧರಿಸಿ ಆ ದಿನವು ಮಂಗಳಕರವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನೀವು ಬೆಳಿಗ್ಗೆ ಮೊದಲು ನೋಡುವ ದೃಶ್ಯ ಅಥವಾ ವಸ್ತುಗಳು ಶುಭವಾಗಿರಬೇಕು. ಇದರಿಂದಾಗಿ ನಮ್ಮ ಇಡೀ ದಿನ ಮತ್ತು ಇಡೀ ಸಮಯವು ಉತ್ತಮವಾಗಿರುತ್ತದೆ. ತೆಂಗಿನ ಮರ ಮತ್ತು ಹಸು ಬೆಳಿಗ್ಗೆ ಎದ್ದ ಕೂಡಲೇ ಗೋವನ್ನು ನೋಡಿದರೆ ಅಥವಾ ಅದನ್ನು ಪೂಜಿಸಿದರೆ ದೇವತೆಗಳನ್ನೇ ಪೂಜಿಸಿದಂತಾಗುತ್ತದೆ. ಇನ್ನು ತೆಂಗಿನ ಮರದಲ್ಲಿ ಶಿವ, ಗಂಗೆ ಹಾಗೂ ಪಾರ್ವತಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ. ಇದು ಕೂಡ ತುಂಬಾ ಒಳ್ಳೆಯದಾಗಿರುತ್ತದೆ. ಹತ್ತನೆಯ ಪ್ರಶ್ನೆ, ನಾವು ಪ್ರತಿದಿನ ತಲೆ ಸ್ನಾನ ಮಾಡಿದರೆ ಏನಾಗುತ್ತದೆ? ಎ. ಮೆದುಳಿಗೆ ಹಾನಿ, ಬಿ. ಶ್ರವಣದ ಕಿವುಡುತನ, ಸಿ. ಕೂದಲು ಬೆಳೆಯುತ್ತದೆ, ಡಿ. ಕೂದಲು ಉದುರುವಿಕೆ. ಉತ್ತರ ಡಿ. ಕೂದಲು ಉದುರುವಿಕೆ. ಪ್ರತಿದಿನ ತಲೆಗೆ ಸ್ನಾನ ಮಾಡುವಾಗ ಈ ಅಭ್ಯಾಸ ಇರುವವರಿಗೆ ಅನೇಕ ಜನರಿಗೆ ಇದೆ. ಪ್ರತಿದಿನ ತಲೆ ಸ್ನಾನ ಮಾಡುವುದರಿಂದ ತಲೆ ಬುರುಡೆಯಲ್ಲಿರುವ ಅವಶ್ಯಕ ಅಂಶಗಳು ನಾಶವಾಗುತ್ತವೆ. ನೈಸರ್ಗಿಕವಾಗಿ ಕೂದಲ ಬುಡದಲ್ಲಿ ಉತ್ಪತ್ತಿಯಾಗುವ ಎಣ್ಣೆ ಅಂಶ ಸಂಪೂರ್ಣವಾಗಿ ತೊಳೆದು ಹೋಗುತ್ತದೆ. ಆಗ ಕೂದಲು ಒಣಗಿ ಬಲಹೀನತೆ ಆಗುತ್ತದೆ. ಬೇಗ ತುಂಡಾಗುವುದು ಮಾತ್ರವಲ್ಲ, ಕೂದಲು ಉದುರುವುದು ಕೂಡ ಹೆಚ್ಚಾಗುತ್ತದೆ.